ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ನೋ ಸುದೀಪ್. ಸ್ನೇಹಿತರೆ, ಇವತ್ತಿನ ವಿಷಯ ಏನು ಅಂತ ನೋಡೋದಾದರೆ, ಏನು ಭಾರತ ಚುನಾವಣಾ ಆಯೋಗದಿಂದ ಎಲ್ಲರೂ ಕೂಡ SIR ಮಾಡಿಸ್ಬೇಕು ಅಂತ ಕಡ್ಡಾಯವಾಗಿ ಹೇಳಿದ್ದಾರೆ ಸ್ನೇಹಿತರೆ. ಹೌದು, ಆದರೆ SIR ಫಾರಮನ್ನು ಯಾರಿಂದ ನೀವು ತಗೋಬೇಕು ಪ್ರತಿಯೊಂದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಹೌದು ಸ್ನೇಹಿತರೆ, ಏನು SIR ಫಾರಮನ್ನು ನಿಮ್ಮ BLOಗಳು ಯಾರೆಲ್ಲ ಇದ್ದಾರೆ ಅವ್ರ ಕಡೆಯಿಂದ ನಿಮಗೆ ಈ ಒಂದು SIR ಫಾರಮು ಸಿಗುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ಫಸ್ಟಲ್ಲಿ ಕಾಣಿಸ್ತೈತೆ ನಿಮ್ಮ BLO ಹೆಸರು ಮತ್ತು ಅವರ ನಂಬರನ್ನು ಕೂಡ ಕೊಟ್ಟಿರ್ತಾರೆ. ಇನ್ ಕೇಸ್ ಆಫ್ ಏನಾದ್ರು ನಂಬರ್ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಇನ್ ಕೇಸ್ ಆಫ್ ನೀವು ಫಾರಮನ್ನು ಇಸ್ಕೊಂಡು ಆದಮೇಲೆ ಅವ್ರಿಗೇನಾದ್ರೂ ನೀವು ತಲುಪಿಸ್ಬೇಕು ಅಂತ ಅವರು ಐಡೆಂಟಿಟಿ ಸಿಕ್ಕಲಿಲ್ಲ ಅಂದರೆ ಆ ಟೈಮಲ್ಲಿ ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಫಾರಮನ್ನು ಸಬ್ಮಿಟ್ ಮಾಡ್ಬೋದು ಸ್ನೇಹಿತರೆ. ಓಕೆನಾ. ಇಲ್ಲಿ ನಾನು ಕ್ಲೋಸ್ ಮಾಡಿದ್ದೀನಲ್ಲ, ಅಲ್ಲಿ ಬಂದ್ಬಿಟ್ಟು ನಿಮ್ಮ ಇನ್ಫಾರ್ಮೇಷನ್ ಇರುತ್ತೆ. ಈ ಸೈಡಲ್ಲಿ ನಿಮ್ಮದೊಂದು ಫೋಟೋ ಇರುತ್ತೆ, ಮತ್ತು ಇಲ್ಲಿ ನಿಮ್ಮದು ಏನು ಬೂಟ್ ಡೀಟೇಲ್ಸು, ನಿಮ್ಮ ಮನೆ ಅಡ್ರೆಸ್ ಡೀಟೇಲ್ಸು ಎಲ್ಲ ಪ್ರತಿಯೊಂದು ಇಲ್ಲಿರುತ್ತೆ ಸ್ನೇಹಿತರೆ. ಅದು ನಮಗೆ ಅವಶ್ಯಕತೆ ಇಲ್ಲ, ಸೊ ಹಾಗಾಗಿ ಕ್ಲೋಸ್ ಮಾಡಿದ್ದೀನಿ ಸ್ನೇಹಿತರೆ. ಜೊತೆಗೆ ಒಂದು ಸ್ಕ್ಯಾನರ್ ಕೂಡ ಇರುತ್ತೆ, ಅಂದರೆ ಅದನ್ನು ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಪ್ರತಿಯೊಂದು ಡೀಟೇಲ್ಸ್ ಕೂಡ ಅಲ್ಲಿ ನಿಮ್ಮದು ಏನು ಕರೆಂಟ್ ವೋಟರ್ ID ಇದೆ ಆ ಡೀಟೇಲ್ಸನ್ನು ಅಲ್ಲಿ ತೋರಿಸುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಡೈರೆಕ್ಟಾಗಿ ಟಾಪಿಕ್ ಬರೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ ಸ್ನೇಹಿತರೆ, ನೋಡಿ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ 2002ರಲ್ಲಿ ಯಾರೆಲ್ಲ SIR ಮಾಡಿದ್ರು ಅವ್ರದ್ದು ಇಲ್ಲಿ ನಿಮ್ಮ ಡೀಟೇಲ್ಸನ್ನು ತುಂಬಬೇಕಾಗುತ್ತೆ. 2002 ಆದಮೇಲೆ ಯಾರೆಲ್ಲ ನಿಮ್ಮ ಆಗಿತ್ತು, ಯಾರೆಲ್ಲ ವೋಟನ್ನು ಹಾಕಿದ್ರು ಅವರು ಇಲ್ಲಿ ನಿಮ್ಮ ಡೀಟೇಲ್ಸನ್ನು ತುಂಬಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಆ್ಯಸ್ ಇಟ್ ಈಸ್ ಯಾರೆಲ್ಲ ಪ್ರತಿಯೊಬ್ಬರು ಕೂಡ ಏನು ನಿಮ್ಗೆ ಇದೊಂದು SIR ಫಾರಮನ್ನು ಕೊಟ್ಟಿದ್ದಾರೆ ಅವ್ರ ಡೀಟೇಲ್ಸನ್ನು ಇಲ್ಲಿ ತುಂಬಬೇಕಾಗುತ್ತೆ ಸ್ನೇಹಿತರೆ. ಸೊ ಕನ್ಫ್ಯೂಷನ್ ಆಗ್ದಂಗೆ ಯಾವ ರೀತಿ ಸಿಂಪಲ್ಲಾಗಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸ್ನೇಹಿತರೆ, ಈ 2 ಕಾಲಮನ್ನು ಬಿಟ್ಬಿಡೋಣ. ಓಕೆನಾ. ನಾವಿಲ್ಲಿ ಪಾರ್ಟ್ A, ಪಾರ್ಟ್ B, ಪಾರ್ಟ್ C ಅನ್ನೋ ಥರ ತೊಗೊಳ್ಳೋಣ. ಓಕೆನಾ. ಪಾರ್ಟ್ A ಮತ್ತು B ಫಸ್ಟ್ ಬಿಡಿ, ಅದನ್ನೇನು ಮಾಡೋಕ್ಕೋಗ್ಬಿಡಿ. ಪಾರ್ಟ್ Cಗೆ ಬಂದುಬಿಡಿ. ಪಾರ್ಟ್ Cಗೆ ಯಾಕೆಂದರೆ ಕಂಪಲ್ಸರಿಯಾಗಿ ಎಲ್ಲರೂ ಕೂಡ ಫಾರ್ಮನ್ನು ಫಿಲ್ ಮಾಡಲೇಬೇಕು, ಹಾಗಾಗಿ ಪಾರ್ಟ್ Cನ ಫಿಲ್ ಮಾಡೋಣ. ಜನ್ಮ ದಿನಾಂಕ ಸ್ನೇಹಿತರೆ, ನಿಮ್ಮ ಜನ್ಮ ದಿನಾಂಕ ಏನಿರುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತೆ ಅದನ್ನು ಇಲ್ಲಿ ಫಿಲ್ ಮಾಡಿ. ಆ್ಯಸ್ ಪರ್ ಯಾವ ರೀತಿಯಪ್ಪ ಅಂದರೆ, ಫಸ್ಟು ಡೇಟನ್ನು ಹಾಕಿ, ಆಮೇಲೆ ಮಂತನ್ನು ಹಾಕಿ, ಆಮೇಲೆ ಇಯರನ್ನು ಫಿಲ್ ಮಾಡಿ ಸ್ನೇಹಿತರೆ. ನಿಮ್ಮ ಆಧಾರ್ ಸಂಖ್ಯೆ ಏನಿದೆ ಅದನ್ನು ಬರೀರಿ ಸ್ನೇಹಿತರೆ. ಮೊಬೈಲ್ ನಂಬರ್ ಕರೆಂಟಾಗಿ ನಿಮ್ಮ ಮೊಬೈಲ್ ನಂಬರ್ ಏನಿದೆ, ಅಥವಾ ನಿಮ್ಮ ಏನು ವೋಟರ್ IDಗೆ OTP ಬರೋಕ್ಕೆ ಯಾವುದು ಮೊಬೈಲ್ ನಂಬರನ್ನು ಕೊಟ್ಟಿದ್ದೀರಾ ಅದೇ ನಂಬರನ್ನು ಇಲ್ಲಿ ನೀವು ಹಾಕಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ತಂದೆಯ ಹೆಸರನ್ನು ನೀಟಾಗಿ ಏನು ಆ್ಯಸ್ ಪರ್ ಆಧಾರ್ ಕಾರ್ಡ್ ಏನಿರುತ್ತೆ ಅದ್ರ ಪ್ರಕಾರನೇ ನೀವು ತಂದೆ ಹೆಸರನ್ನು ಹಾಕಿ. ಅವ್ರದ್ದು ಏನು ಐಡೆಂಟಿ ಕಾರ್ಡ್ ಅಂದರೆ ಅವ್ರದ್ದು ವೋಟರ್ ID ಕಾರ್ಡ್ ಏನಾದ್ರು ಇತ್ತು ಅಂದರೆ ಹಾಕಿ, ಇಲ್ಲಾಂದರೆ ಬಿಟ್ಬಿಡಿ. ತಾಯಿಯ ಹೆಸರು ಕೂಡ ನಿಮ್ಮ ಆ್ಯಸ್ ಪರ್ ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಅದನ್ನು ಹಾಕಿ. ವೋಟರ್ ID ಇದ್ದರೆ ವೋಟರ್ IDನ ಹಾಕಿ. ನೆಕ್ಸ್ಟ್ ಸಂಗಾತಿಯ ಹೆಸರು, ಅಂದರೆ ಇಫ್ ಮ್ಯಾರಿಡ್ ಏನಾದ್ರು ಇತ್ತು ಅಂದರೆ, ಮ್ಯಾರಿಡ್ ಏನಾದ್ರು ಆಗಿದ್ರಿ ಅಂದರೆ ನಿಮ್ಮ ಗಂಡ ಅಥವಾ ಹೆಂಡತಿ ಹೆಸರನ್ನು ಹಾಕಿ, ಮತ್ತು ಅವ್ರದ್ದು ವೋಟರ್ IDನೂ ಹಾಕಿ. ಇನ್ ಕೇಸ್ ಆಫ್ ಏನಾದ್ರು ಮದುವೆ ಆಗಿಲ್ಲ ಅಂದರೆ ಅದು ಅವಶ್ಯಕತೆ ಇರಲ್ಲ, ಹಿಂಗೆ ಸ್ಲ್ಯಾಶ್ ಹಾಕ್ಬಿಟ್ಟು ಬಿಟ್ಬಿಡಿ ಸ್ನೇಹಿತರೆ. ಇದು ನೋಡಿ, ಕಂಪ್ಲೀಟಾಗಿ ಪಾರ್ಟ್ C ಬಗ್ಗೆ ಹೇಳ್ಬೇಕಾಗಿರೋದು. ಓಕೆನಾ. ಇದು ಪಾರ್ಟ್ C ಆಗಿತ್ತು. ಓಕೆ, ಪಾರ್ಟ್ A ಮತ್ತು ಪಾರ್ಟ್ B ಅಲ್ಲಿ ಕನ್ಫ್ಯೂಷನ್ ಬೇಡ, ಹೇಳ್ತೀನಿ ನೋಡಿ. ಪಾರ್ಟ್ A ಅಂದರೆ ಮುಂಚೆ, ಅಂದರೆ 2002ಕ್ಕೂ ಮುಂಚೆ ಯಾರೆಲ್ಲ ನಿಮ್ಮ ವೋಟನ್ನು ಹಾಕಿದ್ರಿ ಅವ್ರು ಮಾತ್ರ ಫಿಲ್ ಮಾಡಿ ಅಂತ ಹೇಳಿದ್ದಾರೆ. ಪಾರ್ಟ್ B ಅಲ್ಲಿ ಯಾರೆಲ್ಲ 2002 ಆದಮೇಲೆ ವೋಟನ್ನು ಹಾಕಿದ್ರಿ, ಯಾಕಂದರೆ 2002ರಲ್ಲಿ ಒಂದು ಸರಿ SIR ಆಗಿತ್ತು, ಆ ಕಾರಣದಿಂದ SIR ಆದಮೇಲೆ SIR ಮೇಲೆ ಅಂದರೆ 2002 ಮೇಲೆ ಅಂತ ಅವರು ಈಗ ಡಿವೈಡ್ ಮಾಡ್ಕೊಂಡಿದ್ದಾರೆ, ಬೈಫರ್ಸಿಫಿಕೇಷನನ್ನು ಮಾಡ್ಕೊಂಡಿದ್ದಾರೆ. ಓಕೆನಾ. ಸೊ ಹೇಳ್ತೀನಿ ನೋಡಿ, ಇಲ್ಲಿ 2002 ಬಂದವ್ರಿಗೆ ಅಲ್ಲಿ ಮತದಾರರ ಹೆಸರು, ಯಾರು ಆ ಟೈಮಲ್ಲಿ ಮತ ಹಾಕಿದ್ರು ಅವ್ರದ್ದೊಂದು ಹೆಸರು ಬರೀರಿ ಆ್ಯಸ್ ಪರ್ ಯು. ಓಕೆನಾ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಯಾರಪ್ಪ ಫಿಲ್ ಮಾಡಬೇಕು ಅಂದರೆ ಇಲ್ಲಿ ಕಂಪ್ಲೀಟಾಗಿ ಅವರೇ ಹೇಳಿದ್ದಾರೆ ನೋಡಿ. ಇಂದಿನ ವಿಶೇಷ ಸಮಗ್ರ ಪರಿಸ್ಥಿತಿಯ ಮತದಾರ ಪಟ್ಟಿಯಲ್ಲಿ ಮತದಾರರ ವಿವರಗಳು, ಅಂದರೆ ಇನ್ನು 2002ರಲ್ಲಿ SIR ಆಗಿತ್ತಲ್ಲ ಆ ಟೈಮಲ್ಲಿ ಯಾರು ಯಾವ ಬೂತಲ್ಲಿ, ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ, ಯಾವ ಕ್ಷೇತ್ರಕ್ಕೆ ನೀವು ಸಂಬಂಧಪಟ್ಟಿದ್ರಿ, ಯಾವ ನೀವು ಮತಗಟ್ಟೆಗೆ, ಯಾವ ಭಾಗಕ್ಕೆ, ಯಾವ ಕ್ರಮ ಸಂಖ್ಯೆ ಇತ್ತು, ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ಹುಡುಕಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ಹೌದು, ಈ ಕಾಲಮಲ್ಲಿ ನೀವು ಅದನ್ನೆಲ್ಲ ಹುಡುಕ್ಬಿಟ್ಟು ನಿಮ್ಮ ಏನು 2002ರದ್ದು ವೋಟರ್ ID ಪ್ರಕಾರ ಏನು ಡೀಟೇಲ್ಸ್ ಇತ್ತು ಅದನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಪಾರ್ಟ್ A ಅಲ್ಲಿ ಸೇಮ್ ಆ್ಯಸ್ ಇಟ್ ಇಸ್ ಏನಿದೆ, ಮತದಾರರ ಹೆಸರು, ಅವ್ರದ್ದು ಮತದಾರರ ಆ ಟೈಮಲ್ಲಿ ಯಾವುದು ನಿಮ್ಮ ವೋಟರ್ ID ನಂಬರ್ ಇತ್ತು ಆ ನಂಬರು ಬೇರೆ ಇರುತ್ತೆ, ಈಗಿದೆಯಲ್ಲ ಅದಿರಲ್ಲ, ಬೇರೆ ಇರುತ್ತೆ. ಓಕೆನಾ. ಸಂಬಂಧಿಯ ಹೆಸರು, ಅಲ್ಲಿ ವೋಟರ್ ID ಪ್ರಕಾರ ಏನು ಸಂಬಂಧಿಯ ಹೆಸರು ಇರುತ್ತೆ ಅದು ಸಂಬಂಧ ಏನಾಗಿತ್ತು. ಇನ್ ಕೇಸ್ ಆಫ್ ತಂದೆ ಇತ್ತು ಅಂದರೆ ತಂದೆ, ಇಲ್ಲ ಅಂದರೆ ಗಂಡ ಇತ್ತು ಅಂದರೆ ಗಂಡ. ಓಕೆನಾ. ಜಿಲ್ಲೆ, ಯಾವ ಜಿಲ್ಲೆಗೆ ಅವಾಗ ಸೇರಿದ್ರಿ, ಯಾವ ರಾಜ್ಯಕ್ಕೆ ಸೇರಿದ್ರಿ, ವಿಧಾನಸಭಾ ಕ್ಷೇತ್ರ ಯಾವುದಿತ್ತು ಅನ್ನೋದನ್ನು ಬರೀರಿ. ಅದಾದಮೇಲೆ ಸ್ನೇಹಿತರಲ್ಲಿ ಕ್ರಮ ಸಂಖ್ಯೆ, ವಿಧಾನಸಭಾ ಸಂಖ್ಯೆ ಬೇಕಾಗುತ್ತೆ, ಮತ್ತು ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ, ಇವು ಮೂರನ್ನು ಕೂಡ ಫಿಲ್ ಮಾಡಬೇಕಾಗುತ್ತೆ. ಇದು ಪಾರ್ಟ್ A ಆಗಿತ್ತು. ಪಾರ್ಟ್ B ಏನು ಅಂತ ನೋಡೋದಾದರೆ ಸ್ನೇಹಿತರೆ ನೋಡಿ, ಇಲ್ಲಿ ಇಂದಿನ ವಿಶೇಷ ಸಾಮಗ್ರಿಯ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿ ಮತದಾರರ ಸಂಬಂಧಿಯ ಹೆಸರು, ಯಾಕೆಂದರೆ 2002 ಆದಮೇಲೆ ಬಂದಿರೋದ್ರಿಂದ ನಿಮಗೆ ಏನೋ 2002ರದ್ದು ನಿಮ್ಮದು ವೋಟರ್ ID ಇರಲ್ಲ, ಸೊ ಹಾಗಾಗಿ ಅವ್ರದ್ದು ಸಂಬಂಧಪಟ್ಟವ್ರದ್ದು ಮಾತ್ರ ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ಹೆಸರನ್ನು ಹಾಕಿ, ಅವ್ರು ನಿಮಗೆ ಯಾರು ಸಂಬಂಧ ಇರ್ತಾರೆ, ಇನ್ ಕೇಸ್ ಆಫ್ ಏನಾದ್ರು ತಂದೆ ಅಂದರೆ ತಂದೆದ ಹಾಕಿ, ಮತದಾರ
ಭಾವಚಿತ್ರ ಅಂದರೆ ವೋಟರ್ ಐ ಡಿ ಕಾರ್ಡ್ದು ಆ ನಂಬರನ್ನು ಹಾಕ್ಕೊಳ್ಳಿ. ಸಂಬಂಧಿಯ ಹೆಸರು, ಅವ್ರಿಗೆ ನಿಮ್ಮ ಸಂಬಂಧದ ಅವ್ರು ಏನಾಗಬೇಕು ತಂದೆ ಹೆಸರನ್ನು ಹಾಕಿ, ಸಂಬಂಧ ಏನು ಸಂಬಂಧ ಅದನ್ನು ನೀವು ಹಾಕಬೇಕಾಗುತ್ತೆ. ಜಿಲ್ಲೆ, ರಾಜ್ಯ, ವಿಧಾನಸಭಾ ಕ್ಷೇತ್ರದ ಹೆಸರು ಅದನ್ನು ಫಿಲ್ ಮಾಡಿ. ನೆಕ್ಸ್ಟ್ ಇಲ್ಲಿ ವಿಧಾನಸಭೆ ಯಾವ ಕ್ಷೇತ್ರಕ್ಕೆ ಸೇರಿತ್ತು ಅದನ್ನು ಹಾಕಿ. ನೆಕ್ಸ್ಟ್ ಇಲ್ಲಿ ಭಾಗ ಸಂಖ್ಯೆ ಯಾವುದಿತ್ತು ಅದನ್ನು ಚೆಕ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಕ್ರಮ ಸಂಖ್ಯೆ ಯಾವುದಿತ್ತು ಅದನ್ನು ಹಾಕಿ ಸ್ನೇಹಿತರೆ. ಎಲ್ಲ ಟೋಟಲಾಗಿ ಎಲ್ಲ ಫಿಲ್ಲನ್ನು ಮಾಡಾದಮೇಲೆ 2 ಫಾರ್ಮ್ ಇರುತ್ತೆ, 2 ಫಾರ್ಮ್ನು ಫಿಲ್ ಮಾಡ್ಕೊಳ್ಳಿ. ಫಿಲ್ ಆದಮೇಲೆ ಸ್ನೇಹಿತರೆ ಒಂದು ಫೋಟೋವನ್ನು ಇಲ್ಲಿ ನೀವು ಲಾಸ್ಟಲ್ಲಿ ಇಲ್ಲೇನು ಕಾಲಮ್ ಕಾಣಿಸ್ತಿದೆ ಇಲ್ಲಿ ನಿಮ್ಮ ಫೋಟೋ ಇರುತ್ತೆ. ನಿಮ್ಮ ಫೋಟೋ ಆದಮೇಲೆ ಇಲ್ಲೊಂದು ಗ್ಯಾಪ್ ಇರುತ್ತೆ, ಅಲ್ಲಿ ನಿಮ್ಮ ಫೋಟೋವನ್ನು ನಿಮ್ಮದೇನು ಇವಾಗ ರೀಸೆಂಟ್ ಫೋಟೋ ಇದೆ ಅದನ್ನು ಸ್ಟಿಕ್ ಮಾಡಬೇಕಾಗುತ್ತೆ ಗಮ್ಮಲ್ಲಿ ಸ್ನೇಹಿತರೆ. ಅದಾದಮೇಲೆ ಸ್ನೇಹಿತರೆ ಇಲ್ಲಿ ಲಾಸ್ಟಲ್ಲಿ ಒಂದು ನಿಮ್ಮ ಸೈನನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ. ಇಷ್ಟೇ ಸ್ನೇಹಿತರೆ, ಸಿಂಪಲಾಗಿ ನಿಮ್ಮ SIR ಫಾರ್ಮನ್ನು ನೀವೇ ಫಿಲ್ ಮಾಡ್ಕೊಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.